ಕಲಶ ಬಿದ್ದೋಯ್ತು. ದೇವ್ರೇ, ಹಬ್ಬದ ದಿನ ಕಲಶ ಬಿದ್ದೋಯ್ತು ಅಂದ್ರೆ ಅಪಶಕುನನೇ. ಸ್ವಲ್ಪನೂ ನಯ ಇಲ್ಲ, ನಾಜುಕಿಲ್ಲ. ನೋಡ್ಕೊಂಡು ನಮಸ್ಕಾರ ಮಾಡಕ್ಕಾಗಲ್ವಾ ನಿಂಗೆ? ದೊಡಮ್ಮ. ಏಯ್, ಏನ್ ದೊಡಮನೋ? ದೊಡಮ ಅಂತೆ ದೊಡಮ, ಮಾತೆತ್ತಿದ್ರೆ ದೊಡಮ ಅಂತ ಬಂದ್ಬಿಡ್ತೀಯ. ಈಗ್ಲೇ ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದೀಯಲ್ಲ, ಅಪಶಕುನ ಅಲ್ವಾ ಅದು? ಪುರೋಹಿತ್ರೆ, ಇವಾಗ ಏನ್ ಮಾಡೋದು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡಿಮ್ಮ, ಏನೋ ಕೈ ತಬ್ಬಿದ್ದೋಯ್ತು, ಅದಕ್ಕೆ ಯಾಕೆ ಇಷ್ಟೊಂದು ಪಶ್ಚಾತ್ತಾಪ? ಮತ್ತೆ ಅದೇ ಥರ ಇಟ್ಬಿಟ್ಟು ಕಳಶಕ್ಕೆ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಮ್ಮ. ಅಯ್ಯೋ, ನಾನು ಮಾಡಿದ ತಪ್ಪಾಯ್ತು ಅಂತ ಆ ತಾಯಿನ ಕೇಳ್ಕೊಳಮ್ಮ, ಅವಳೇ ಕಾಪಾಡ್ತಾಳೆ. ಮಹಾಮಂಗಳಾರತಿ ಆದಮೇಲೆ ಈ ತೊಗರಿಬೇಳೆ ಮತ್ತೆ ಆ ಕಳಶದ ನೀರನ್ನ ತಗೊಂಡೋಗಿ ತುಳಸಿ ಕಟ್ಟೆಯಲ್ಲಿ ಹಾಕಿ 4 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳಮ್ಮ. ಇಲ್ಲಿಗೆ ದೋಷ ಪರಿಹಾರ ಆಗತ್ತೆ.